ಈ ಯೂಟ್ಯೂಬ್ ಚಾನಲನ್ನು ಇನ್ನೂ ಉತ್ತಮವಾಗಿ ನೀವು ಆಶೀರ್ವದಿಸಿ ಬೆಳೆಸ್ಕೊಂಡು ಹೋಗ್ರಿ. ಅದರ ಜೊತೆಗೆ ಇನ್ನೊಂದು ಈ ಸ್ಟುಡಿಯೋ ಮಾಡಿದ ಇನ್ನೊಂದು ಉದ್ದೇಶ ಏನರಪ್ಪ ಅಂದ್ರೆ ಜನರಿಗೂ ಅನುಕೂಲ ಆಯಿತು, ಅದ್ರ ಜೊತೆ ನಮಗೂ ನಾವು ಅನುಕೂಲ ಮಾಡ್ಕೊಳಕತ್ತೀವಿ. ಬೆಂಗಳೂರು ಬಿಟ್ರೆ ಮತ್ತು ಕೋಲ್ಹಾಪುರ, ಮುಂಬೈ, ಪುನಾ ಬಿಟ್ರೆ, ದಿಲ್ಲಿ ಬಿಟ್ರೆ ಇದು ಒಂದು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೈಟೆಕ್ ಒಂದು ರೆಕಾರ್ಡಿಂಗ್ ಸ್ಟುಡಿಯೋದ. ರೆಕಾರ್ಡಿಂಗ್ ಹೊಸ ಸಾಹಿತ್ಯಗಾರರು ಯಾರು ಇದ್ರ, ಹೊಸ ಕಲಾವಿದರು ನೀವು ಯಾರು ಇದ್ರ, ನೀವು ಬರ್ರಿ. ನಾವು ಅಷ್ಟೇ ಅಲ್ಲ, ನಮ್ಮ ಜೊತೆ ಬರುವಂಥ ಒಳ್ಳೆ ಪ್ರತಿಭೆ ಇರುವಂಥ ಕಲಾವಿದರು ಯಾರು ಆಗಿದ್ರೆ ಅವರಿಗೆ ನಾವು ಸಹಕಾರ ಕೊಡ್ತೀವಿ. ಕೈ ಹಿಡಿದು ನಾವು ಅವ್ರನ್ನೂ ಮುಂದೆ ಕರ್ಕೊಂಡು ಹೋಗ್ತೀವಿ, ಬೆಳೆಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಕೊಂತ ಎಷ್ಟು ಸಾಧ್ಯ ಚಾಲು ಮಾಡ್ರಿ. ಹಚ್ರಿ. 250K सब्सक्राइबर्स. सब जन शूट कर लो. तुम्हारा ध्यान दे उसमें, तुम्हारा ध्यान दे उसमें. तू आ रहे आशी में इधर आ रहे ए छोरे पेट अंदर ಸೊ ಗೆಳೆಯರೆ, ಇವತ್ತು ನೀವು ನೋಡ್ತಾ ಇದ್ದೀರಾ ನಾವು ಇಲ್ಲಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು ಎದಕ್ಕಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಜಾಣ ಸನ್ಮಾನ್ಯ ಶ್ರೀ ಶಬ್ಬೀರ್ ಡಾಂಗೆ ಮೂಡಲ್ಗಿ ಸಾಹೇಬ್ರದು ಇವತ್ತು 250 ಅಂದರೆ 250K ಸಬ್ಸ್ಕ್ರೈಬರ್ಸ್ ಅಂದರೆ 2.5 ಲಕ್ಷ ಸಬ್ಸ್ಕ್ರೈಬರ್. ಇವತ್ತು ಇವ್ರದ್ದು ಒಂದು ಆಫಿಷಿಯಲ್ ಚಾನೆಲ್ ಇದೆ. ಆ ಚಾನೆಲ್ ಹೆಸರಿದೆ ಶಬ್ಬೀರ್ ಡಾಂಗೆ ಆಫಿಷಿಯಲ್. ಇವ್ರದ್ದು ಹಳೆ ಕನಿಷ್ಠ 3,500 ರಿಂದ 4,000 ಹಾಡ ಹಾಡಿ ಜಾನಪದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಹಿಂದಿ, ಕನ್ನಡ, ಮರಾಠಿ ಮತ್ತು ಬಂಜಾರ ಸಾಂಗ್ಸ್ಗಳನ್ನು ಹಾಡಿ ನಮಗೆಲ್ಲರೂ ಮನೋರಂಜನೆ ಕನಿಷ್ಠ 30-35 ವರ್ಷದಿಂದ ನಮಗೆ ಕೊಟ್ಕೊಂಡು ಬಂದಿದ್ದಾರೆ. ಅವರಿಗೆ ನಾನು ತುಂಬ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಸರ್, ನಿಮಗೆ ಇದು 250K ಸಬ್ಸ್ಕ್ರೈಬರ್ ಕೆಲವೇ ದಿನದಲ್ಲಿ ಆಗಿದ್ದಾವೆ. ನಿಮಗೆ ಹೇಗೆ ಅನಿಸ್ಲಾಗ್ತೈತಿ? ನಿಮ್ಮ ಫೀಲಿಂಗ್ಸ್ ಏನು ನಮಗೆ ದಯವಿಟ್ಟು ಹೇಳಿ. ಮೊದಲನೇದಾಗಿ ಎಲ್ಲ ನಮ್ಮ ಶಬ್ಬೀರ್ ಡಾಂಗೆ ಆಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಸಮಸ್ತ ಸಬ್ಸ್ಕ್ರೈಬರ್ಗೆ ಈ ನಮ್ಮ ಶಬ್ಬೀರ್ ಡಾಂಗೆ ಮತ್ತು ತಂಡದ ವತಿಯಿಂದ ಅನಂತ ಕೋಟಿ ನಮನಗಳು ಸಲ್ಲಿಸ್ತೀನಿ. ಯಾಕಂದರೆ 2.5 ಲಕ್ಷ ಈಗಿನ ಕಾಲದಾಗ ಅದು ಸಬ್ಸ್ಕ್ರೈಬರ್ ಆಗ್ಬೇಕಾದ್ರೆ ಅಷ್ಟು ಸರಳ ಇಲ್ಲ. ಯಾಕಂದ್ರೆ ಎಲ್ಲರೂ ಚಾನಲ್ ಮಾಡ್ತೀವಿ ಅಂತಾರೆ, ಅದರಿಂದ ಎಷ್ಟು ಕಷ್ಟ ಐತಿ, ಎಷ್ಟು ಅದರಿಂದ ಶ್ರಮ ಐತಿ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಿ ನಿಮ್ಮ ಶ್ರಮ ಅಂತೂ ಐತಿ ಸರ್. ಕಳೆದ 35 ವರ್ಷದಿಂದ ನೀವು ಜನರಿಗೆ ಮನೋರಂಜನೆ ಮಾಡ್ಕೋತಾ ಅವ್ರಿಗೆ ಬಹಳಷ್ಟು ನೀವು ಕಂಟೆಂಟ್ ಕೊಟ್ಟಿದ್ರಿ. ಅದು ನಮ್ಮ ಕಾಲ್ಮಾನ ಅದ. ಹೌದ್ರಿ. ಅದು ಕ್ಯಾಸೆಟ್, CD ಆ ಕಾಲ್ಮಾನ ಬೇರೆ ಇತ್ತು. ಈಗೆಲ್ಲ ಏನಂತೀರಿ ನೀವು ಇದಕ್ಕೆ? ಮೀಡಿಯಾ ಕಾಲ್ಮಾನ್ ಬಂದೈತಿ, ಸೋಷಿಯಲ್ ಮೀಡಿಯಾ ಕಾಲ್ಮಾನ್ ಬಂದೈತಿ. ಹಿಂಗಾಗಿ ಇಲ್ಲಿ ನಮ್ದು ಒಬ್ಬರದಲ್ಲ, ಈ ಯೂಟ್ಯೂಬ್ ಚಾನಲ್ ಇಷ್ಟು ನಡಿಬೇಕಾರೆ ಇದರಿಂದ ಭಾಳ ಕೈಗಳ ಒಂದು ಪ್ರೋತ್ಸಾಹ ಶ್ರಮ ಐತಿ. ಅವರೆಲ್ಲರಿಗೂ ಈ ನಮ್ಮ ತಂಡಕ್ಕೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಅದರಂತೆ ಮತ್ತೊಂದು ಸಾರಿ ಕೆಲವು ವರ್ಷಗಳಲ್ಲಿ 2.5 ಲಕ್ಷ ಸಬ್ಸ್ಕ್ರೈಬರ್ನ ಮಾಡಿ ನಮ್ಮನ್ನು ಯಶಸ್ವಿಯಾಗಿ ಈ ನಮ್ಮ ಯೂಟ್ಯೂಬ್ ಚಾನಲ್ ನಡೆಯುವಂತೆ ಮಾಡಿದ ಸಮಸ್ತರೆಲ್ಲರಿಗೂ ಮಗದೊಮ್ಮೆ ಶಬ್ಬೀರ್ ಡಾಂಗೆ ಮಾಡುವ ಅನಂತ ಕೋಟಿ ನಮನಗಳು. ಮತ್ತೊಂದು ಏನಪ್ಪ ಅಂದರೆ ಇಷ್ಟಕ್ಕೆ ಮುಗಿಲಿಲ್ಲ. ನಾವು ಇಲ್ಲಿ ವಿಶೇಷವಾಗಿ ಏನು ಮಾಡಿದ್ದೀವಿ ಅಂದ್ರೆ ಇವತ್ತು ಒಂದು ಸ್ಟುಡಿಯೋವನ್ನು ಓಪನಿಂಗ್ ಮಾಡಿದ್ದೀವಿ. ಹಳಿದಿತ್ತು, ಆದ್ರೆ ಒಂದು ಹೈಟೆಕ್ ಸುಸಜ್ಜಿತವಾದಂಥದ್ದು. ಬೆಂಗಳೂರು ಬಿಟ್ಟರೆ ಬಹುಶಃ ಇಲ್ಲೇ ಐತಿ. ಅದು ನಾವು ಹೊಗಳ್ಕೊಂಡಂಗಲ್ಲ. ನೀವು ಇಲ್ಲಿ ಬಂದ್ರೆ ಇಲ್ಲಿ ನಿಮಗೆ ಸಿಗುವಂಥ ಸವಲತ್ತುಗಳು, ಫೆಸಿಲಿಟಿಗಳು ಎಲ್ಲ ಇಲ್ಲಿ ನೀವು ಬಂದ ನಂತರ ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ. ಆಮೇಲೆ ಎಷ್ಟು ನೀವು ಶಾರ್ಟ್ ಮೂವಿ ಮಾಡೋರು ಏನೋ ನಿಮ್ದು ಏನೋ ಹೆಚ್ಚು ಕಡಿಮೆ ಇದ್ರೂ ನಿಮ್ಮನ್ನೆಲ್ಲ ನಾವು ನಂಬಿ ಈ ನಮ್ಮ ಸ್ಟುಡಿಯೋವನ್ನು ಮಾಡಿದ್ದೀವಿ. ದಯವಿಟ್ಟು ಇದರ ಸದುಪಯೋಗವನ್ನು ನೀವೆಲ್ಲ ಪಡ್ಕೋಬೇಕು. ನಾವು ಉತ್ತರ ಕರ್ನಾಟಕದ ಕಲಾವಿದರೆಲ್ಲ ಒಬ್ರಿಗೊಬ್ರಿಗೆ ಸಹಕಾರ ಕೊಟ್ಟ ಕೈ ಜೋಡಿಸಿದ್ರೆ ಉತ್ತರ ಕರ್ನಾಟಕ ಇನ್ನೂ ಮೇಲುಗೈ ಸಾಧಿಸುವಂಥ ಎಲ್ಲ ಸಾಧ್ಯತೆಗಳದಾವ. ಅದಕ್ಕೆ ಈ ಯೂಟ್ಯೂಬ್ ಚಾನಲನ್ನು ಇನ್ನೂ ಉತ್ತಮವಾಗಿ ನೀವು ಆಶೀರ್ವದಿಸಿ ಬೆಳೆಸ್ಕೊಂಡು ಹೋಗ್ರಿ. ಅದರ ಜೊತೆಗೆ ಇನ್ನೊಂದು ಈ ಸ್ಟುಡಿಯೋ ಮಾಡಿದ ಇನ್ನೊಂದು ಉದ್ದೇಶ ಏನರಪ್ಪ ಅಂದ್ರೆ ಜನರಿಗೂ ಅನುಕೂಲ ಆಯಿತು, ಅದ್ರ ಜೊತೆ ನಮಗೂ ನಾವು ಅನುಕೂಲ ಮಾಡ್ಕೊಳಕತ್ತೀವಿ. ಅದು ಯಾಕೆ ಅನುಕೂಲರಿಪ್ಪ ಅಂತಂದ್ರೆ ನಾವು 2 ದಿವಸ ವಿಡಿಯೋ ಒಳಗೂ ಬರಲಿಲ್ಲ, ನಾವು ಎದ್ರಾಗೂ ಬರಲಿಲ್ಲ. ನಾವು ಆಡಿಯೋ ಕಂಪ್ನಿ ಅದೆಲ್ಲ ಆಕಾಶವಾಣಿ ಧಾರವಾಡ ಕೇಂದ್ರದಾಗ ರೇಡಿಯೋ ಒಳಗೆ ಕೇಳ್ತಿದ್ರಲ್ಲ, ಹಂಗೆ ಇರ್ತಿತ್ತು. ಆದ್ರೆ ನಾವು ಎಲ್ಲೋ ತಪ್ಪಿ 1-2 ವಿಡಿಯೋಗಳನ್ನ ಮಾಡ್ತೀವಿ. ಅದನ್ನು ನೀವು ಹಾರೈಸಿದ್ರೆ, ಆಶೀರ್ವಾದ ಮಾಡಿದ್ರೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ದೊಳಗೆ ವಿಡಿಯೋಗಳು ಬರ್ತಾವ, ಈಗಿನ ಕಾಲಕ್ಕೆ ತಕ್ಕಂಗೂ ಹಾಡುಗಳು ಬರ್ತಾವ. ನಮ್ಮ ಹಳಿ ಶೈಲಿ ಏನೈತಿ ಅದನ್ನು ನಾವು ಮಾಡ್ತೀವಿ. ಎಲ್ಲ ಕೆಲವೊಂದು ಹಾಡುಗಳನ್ನು ನಾವು ಹಾಡುಗಳನ್ನು ಈಗ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿನ ತೊಗೊಳ್ರಿ. ಎಷ್ಟೋ ಈಗ ಪಿಕ್ಚರ್ಗಳು ಈ KGF 2
ಯಾವ್ಯಾವ ಟೂ ಅತಿ ಎಲ್ಲ ಬರ್ತಾವ. ಹಂಗೆ ನಾವು ಒಂದು ನಮ್ಮ ಜನಪದ ಒಳಗೆ ಒಂದು ಹೊಸಾದ ಮಾಡ್ಬೇಕಂತೇಳಿ ಆಸೆ ಐತಿ. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಭಾಗ 2. ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಅತಿ ಬೇಗನೆ Part ಬರುತ್ತೆ ಸರ್. 2 ಅತಿ ಶೀಘ್ರದೊಳಗೆ ಎರಡು ದಿವಸ ನೀವು ಹಂಗೆ ಕೇಳಿರಿ. ಈ ಬಾರಿ ಒಳ್ಳೆ ಒಂದು ಸಾಹಿತ್ಯದೊಂದಿಗೆ ಸನ್ನಿವೇಶಗಳೊಂದಿಗೆ, ಒಳ್ಳೆ ಒಂದು ಸಾಹಿತ್ಯದೊಂದಿಗೆ, ಒಳ್ಳೆ ವಿಡಿಯೋವನ್ನು ನಿಮ್ಮ ವಿಡಿಯೋಗೆ ಹಾಕಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಈಗ ಹೆಂಗೆ ಕೊಟ್ಟಿರಿ ಇದೇ ರೀತಿ ಮುಂದೂ ಸಹಿತ ನಮಗಷ್ಟ ಅಲ್ಲ, ನಮ್ಮ ಇಡೀ ಕಲಾವಿದರಿಗೆ ಎಲ್ಲರಿಗೂ ನಿಮ್ಮ ಸಹಕಾರ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಂತೇಳಿ ವಿನಂತಿ ಐತೆ. ಖುಷಿಯಿಂದ ಈ ಖುಷಿ ಸಂದರ್ಭದೊಳಗೆ ನಿಮ್ಮ ಜೊತೆ ನಾವು ಖುಷಿ ಹಂಚ್ಕೋಬೇಕಂತೇಳಿ ಇಲ್ಲಿ ನಾವು ಬಂದಿದ್ದೀವಿ. ಎಲ್ಲರಿಗೂ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಹಿಂದ್. ಧನ್ಯವಾದಗಳು ಶಬ್ಬೀರ್ ಡಾಂಗೆ ಸರ್. ನೋಡಿದ್ರ ಸರ್, ನೀವು ಈಗ ಕನಿಷ್ಠ 35 ವರ್ಷದಿಂದ ಇಲ್ಲಿ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಾಳಷ್ಟು ಹಾಡುಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಹಾಡು ನಮಗೆ ನಮ್ಮ ಲೈಫ್ನಲ್ಲಿ ಭಾಳಷ್ಟು ಹಾಡುಗಳು ನಮಗೆ ಮಾದರಿಯಾಗಿದ್ದಾವೆ. ನಾವು ಏನಾದರೂ ಆರ್ಟಿಸ್ಟ್ ಆಗಬೇಕಾದ್ರೆ ಶಬ್ಬೀರ್ ಡಾಂಗೆ ಗುರುಗಳು ಮತ್ತು ನಿಜಾಮ್ ಅಲ್ಲಾ ಖಾನ್ ಗುರುಗಳು, ಹೊಸಕೋಟೆ ಗುರುಗಳು ಇವರನ್ನು ನೋಡಿ ಕಸಿಂದ ನಾವು ಈ ಫೀಲ್ಡಿಗೆ ಬಂದೀವಿ. ಆದರೂ ಕೂಡ ತಪ್ಪು ತಡಿ ಮಾಡಿಕೊಂಡು ಏನಾದರೂ ಮಾಡಿಕೊಂಡು ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಹೆಸರನ್ನು ಕೂಡ ಮಾಡ್ಕೊಂಡಿವಿ. ಆದರೂ ಕೂಡ ನಮಗೆ ಭಾಳ ಹೆಮ್ಮೆ ಅದ. ಇವತ್ತು ನಾವು ಶಬ್ಬೀರ್ ಡಾಂಗೆ ಅವ್ರ ಜೊತೆಗಿದ್ದೀವಿ. ಮತ್ತು ಇನ್ನೊಂದು ವಿಷಯ ಏನು ಹೇಳ್ತೀನಪ್ಪ ಅಂದ್ರೆ, ಆಗ ಸರ್ ಹೇಳ್ದಂಗೆ ಇವರು ಶಬ್ಬೀರ್ ಡಾಂಗೆ ಆಫಿಷಿಯಲ್ ಚಾನಲ್ದ ಇವತ್ತು 250K ಸಬ್ಸ್ಕ್ರೈಬ್ನೂ ಆಯಿತು. ಮತ್ತು ಇನ್ನೊಂದು ಮೂಡಲ್ಗಿಯಲ್ಲಿ ಬೆಂಗಳೂರು ಬಿಟ್ಟರೆ ಮತ್ತು ಕೋಲ್ಹಾಪುರ, ಮುಂಬೈ, ಪುನಾ ಬಿಟ್ಟರೆ, ದಿಲ್ಲಿ ಬಿಟ್ಟರೆ ಇದು ಒಂದು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೈಟೆಕ್ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಅದ. ರೆಕಾರ್ಡಿಂಗ್ ಸ್ಟುಡಿಯೋ ಅಷ್ಟೇ ಅಲ್ಲ, ಮತ್ತು ಎಡಿಟಿಂಗ್ ಸ್ಟುಡಿಯೋನು ಕೂಡ ಅದ, ಕ್ರೋಮಾ ಸ್ಟುಡಿಯೋನು ಕೂಡ ಅದ. ಯಾವುದೇ ನಮ್ಮ ಉತ್ತರ ಕರ್ನಾಟಕದ ಭಾಗದ ಯಾವುದೇ ಕಲಾವಿದರು ಇರಲಿ, ಡೊಳ್ಳು ಹಿಡಿದು, ಭಜನಾ ಹಿಡಿದು, ಚೌಡಕ್ಕಿ ಹಿಡಿದು ಯಾವುದೇ ಕಲಾವಿದರು ಇರಲಿ, ಅವರು ಬಂದ್ ಕೇಸಿಂದ ಇಲ್ಲಿ ರೆಕಾರ್ಡಿಂಗ್ ಮಾಡ್ಕೋಬಹುದು. ನಿಮಗೆ ಚಾನಲ್ಗೆ ಏನಾದರೂ ತೊಂದರೆ ಆದರೂ ಕೂಡ ನಾವು ಎಲ್ಲ ನಿಮಗೆ ಸಪೋರ್ಟ್ ಮಾಡ್ತೀವಿ. ನಿಮಗೆ ಚಾನಲ್ ಬೇಕಾದ್ರೆ ತೆಗೆದನ್ನು ಕೊಡ್ತೀವಿ. ಮತ್ತು ನಿಮ್ಮ ಚಾನಲ್, ನಿಮ್ಮ ವಿಡಿಯೋಸ್ಗಳು, ಆಡಿಯೋಸ್ಗಳು, ಹಾಡುಗಳು ಯಾವುದೇ ಅದು ಕ್ಯಾಟಗರಿದ ಹಾಡುಗಳು ಇರಲಿ, ಈ ಆಫೀಷಿಯಲ್ ಚಾನಲ್ ಇದು ಶಬ್ಬೀರ್ ಡಾಂಗೆ ಆಫೀಷಿಯಲ್ ಚಾನಲ್ನಲ್ಲಿ ಬೇಕಾದ್ರೆ ನೀವು ಇಲ್ಲಿ ಬಂದು ಸಂಪರ್ಕಿಸಬಹುದು. ಕೆಳಗಡೆ ನಾವು ನಂಬರ್ ಹಾಕಿರ್ತೀನಿ. ಡೇಟ್ ಕನ್ಫರ್ಮ್ ಮಾಡಿಕೊಂಡು ಈ ಸ್ಟುಡಿಯೋಗೆ ಬನ್ನಿ. ಒಂದ್ಸಲ ಕಾಲಿಟ್ರಿ, ಒಂದ್ಸಲ ಕಾಲಿಗೆ. ಯಾಕಂದ್ರೆ ನೀವೇ ನಮಗೆ ದೇವರು, ನೀವೇ ನಮಗೆ ಇದು ಎಲ್ಲ ಪ್ರೋತ್ಸಾಹ ಕೊಡೋರು. ನಾವು ಇಷ್ಟು ವರ್ಷ ಎಷ್ಟೋ ಜನ ನಮ್ಮ ಜೊತೆ ಸಾಹಿತಿಗಾರರು ಇದ್ದರು. ಅವರು ಎಲ್ಲರೂ ನಾವು ಸೇರಿ ನಿಮ್ಮ ಸೇವೆಯನ್ನು ಮಾಡ್ಕೊತ ಬಂದೀವಿ. ಈಗ ಇನ್ನೊಂದು ವಿಶೇಷ ಈ ಸುದ್ದಿ ಮುಖಾಂತರ ಹೇಳೋದೇನ್ರಪ್ಪ ಅಂತಂದ್ರೆ, ಹೊಸ ಸಾಹಿತಿಗಾರರು ಯಾರು ಇದ್ರೆ, ಹೊಸ ಕಲಾವಿದ್ರು ನೀವು ಯಾರು ಇದ್ರೆ ನೀವು ಬರ್ರಿ. ಇಲ್ಲಿ ನಾವೇ ಬೆಳಿಬೇಕಂತೇನಿಲ್ಲ, ನಮ್ಮ ಆಸೆಗಳು ಎಲ್ಲ ಈಡೇರಿದಾವ. ದೇವ್ರು ನಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ತಂದಿಟ್ಟಾನ. ಜನ ನೀವು ಎಲ್ಲ ನಮಗೆ ಒಂದು ಸ್ಥಾನ ಕೊಟ್ಟಿದ್ದೀರಿ ಸಮಾಜ ಒಳಗೆ. ನಾವು ಅಷ್ಟೇ ಅಲ್ಲ, ನಮ್ಮ ಜೊತೆ ಬರುವಂಥ ಒಳ್ಳೆಯ ಪ್ರತಿಭೆ ಇರುವಂಥ ಕಲಾವಿದರು ಯಾರು ಆಗಿದ್ರೆ ಅವರಿಗೆ ನಾವು ಸಹಕಾರ ಕೊಡ್ತೀವಿ. ಕೈ ಹಿಡಿದು ನಾವು ಅವ್ರನ್ನೂ ಮುಂದೆ ಕರ್ಕೊಂಡು ಹೋಗ್ತೀವಿ, ಬೆಳೆಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಕೊತ, ಎಷ್ಟು ಸಾಧ್ಯ ಆದಷ್ಟು ನಮ್ಮ ಸ್ಟುಡಿಯೋ ಆಗಲಿ, ನಮ್ಮನ್ನಾಗಲಿ ಪ್ರೀತಿಯಿಂದ ನೋಡ್ರಿ. ನಮ್ಮ ಈ ಉಪಯೋಗವನ್ನು ತಗೋರಿ. ಏನು ಶಬ್ಬೀರ್ ಡಾಂಗೆ ಅಂದ್ರೆ ಭಾಳ ಇದಂತೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹೆದರಬೇಡ್ರಿ. ಇಲ್ಲಿ ಬಂದ ನಿಮ್ಮ ಒಳ್ಳೆ ಪ್ರತಿಭೆಯನ್ನಿದ್ರೆ ಅದಕ್ಕೆ ಹೊರಗೆ ಹೆಚ್ಚಿ ನಿಮ್ಮ ತಪ್ಪು ತಡೆಗಳು ಏನೇ ಇದ್ರೂ ಅದಕ್ಕೆ ಮತ್ತೊಂದು ಮೆಟ್ಟಿಲಿಗೆ ನೀವು ಹೋಗುವಂಗೆ ನಾವು ಸಹಕಾರ ಕೊಡ್ತೀವಿ, ನಿಮ್ಮ ಬೆನ್ನು ತಡ್ತೀವಿ. ಧನ್ಯವಾದಗಳು. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್.